ಈ ದೇಶದಲ್ಲಿ ಸೊನೆಯನ್ನು ಹತ್ತಿದಂತ ಒಂದೇ ಕಂಬಳ ನನ್ನ ದುಂಬುಲ ಅನ್ನುವಂತ ಪರಿಕಲ್ಪನೆಯೊಂದಿಗೆ ಕಂಬಳಕ್ಕೆ ಉತ್ಸಾಹದ ಮೆರುಗು ನೀಡಿ ಕಂಬಳ ಅನ್ನುವಂಥದ್ದು ಈ ನೆಲದ ಅನನ್ಯತೆ, ನಮ್ಮ ಸಂಸ್ಕೃತಿಯ ಅನಾವರಣ. ಕಾಲೇಜ್ ಮ್ಯಾಂಗ್ಳೂರು, ಕೆನರಾ PU ಕಾಲೇಜ್ ಮಂಗಳೂರು, ಗೌರವ್, ಗುರುಕೀರ್ತನ್, ಶುಜನ್ ಎಲ್ಲ ಬಂಧುಗಳಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ವೇಷಧಾರಣೆಯಾಗಿ ಕಾಣಿಸಿಕೊಂಡ ಸಮರ್, ಕಿತ್ತೂರು ರಾಣಿಯಾಗಿ ಕಾಣಿಸಿಕೊಂಡಂತ ಧೃತಿ, ಮಹಾತ್ಮ ಗಾಂಧಿಯಾಗಿ ಕಾಣಿಸಿಕೊಂಡಂತ ಪ್ರಯೋದಿತ್ತಿ, ಸರೋಜಿನಿ ನಾಯ್ಡು ಆಗಿರುವಂತ ಅತ್ರೇಯ ಬಂಧುಗಳಿಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ, ಕೆನರಾ ವರ್ಕನ್ ಮಾಡಿರುವಂತ ಅನುಪ್ ಶೆಟ್ಟಿ ಸೂರಿಂಜೆ, ರಾಹುಲ್ ಇವರಿಗೆ ಮಂಗಳೂರು ಕಂಬಳದ ವತಿಯಿಂದ ಪ್ರೀತಿಯ ವಂದನೆಗಳನ್ನು. ಇವತ್ತರ ಸಂಭ್ರಮ 1875 ನವೆಂಬರ್ 7ರಂದು ಇಂದಿನ ಬಲ್ಲ ಮಾಹಿತಿಯ ಪ್ರಕಾರ
ಅಂದಿನ ಪಶ್ಚಿಮ ಬಂಗಾಳದ ಬಂಗದರ್ಶನ ಅನ್ನುವಂಥ ಪತ್ರಿಕೆಯಲ್ಲಿ ಮೊತ್ತ ಮೊದಲ ಬಾರಿಗೆ ಬಖಿಂಜಿಯವರ ವಂದೇ ಮಾತರಂ ಗೀತೆ ಪ್ರೇರಣೆ ಆ ಮೂಲಕವಾಗಿ ಬಂಗಾಳದ ವಿದ್ರೋಹಿಗಳಿಗೆ ಉತ್ತರ ಕೊಡುವ ಶಕ್ತಿಯನ್ನು ಕೊಟ್ಟದು ಬಖೀಂ ಅವರ ಆನಂದ್ ಮಠ್ ಅನ್ನುವಂಥ ಕಾದಂಬರಿಯಲ್ಲಿ ವಂದೇ ಮಾಡಿದ್ದು ವಂದೇ ಮಾತರಂ ಗೀತೆ ಮೊತ್ತ ಮೊದಲ ಬಾರಿಗೆ ದೇಶದ ಸ್ವಾತಂತ್ರ್ಯಕ್ಕೆ ತನ್ನನ್ನು ಅರ್ಪಿಸಿಕೊಂಡಿರುವಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ 1892 ದೇವರನ್ನ ಆಶೀರ್ವಾದನ ಬೇಡೊಂದು ಪುರಲ್ದಪ್ಪೆ ಉಲ್ಲಾಲ್ ದಿನ ಆಶೀರ್ವಾದನ ಬೇಡೊಂದು ವರ್ಮನೆ ವರ್ಷದ ಮಂಗಳೂರು ಕಂಬಳ ನಮ್ಮ ತುಳುವ ನೆಲತ ಬಂದುಲೆಗೆ ವರ್ಮ ಅಂದ ಪಂಡ ಬಾರಿ ವಿಶೇಷವಾದ ಸಂಗತಿ ಆ ಅಪ್ಪೆನ ನವದುರ್ಗೆಲ ರೀತಿಡ್ ಆರಾಧನೆ ಮಂತೊಂದು ಬದುಕು ನಂಚಿನ ಒಂದು ಅಪರೂಪದ ಜನಜೀವನ ಇತ್ತಿನಂಚಿನ ಈ ತುಳುವ ನೆಲಟ್ ಈ ವರ್ಮನೆ ವರ್ಷದ ಮಂಗಳೂರು ಕಂಬಳ ಮಾತೆರ್ನಲ ಒಟ್ಟು ಸೇರಿಗೆಡಿ ನೀ ಬಾರಿ ಪೊರ್ಲುಡು ಕರೆಕ್ಟ್ ದೀಪ ಪತ್ತದು ನಮ್ಮ ಮಾತೆರ್ಲ ಉದ್ಘಾಟನೆ ಮಂತದ ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ 8 ವರ್ಷದ ಹಿಂದೆ ಈ ಮಂಗಳೂರು ಮಹಾನಗರದಲ್ಲಿ ನಾವೆಲ್ಲ ಯುವಕರು ಸೇರಿ ಬೇರೆ ಬೇರೆ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಅಸ್ಮಿತೆ, ಈ ಮಣ್ಣಿನ ಶಕ್ತಿ, ಈ ಮಣ್ಣನ್ನು ಆರಾಧಿಸಿ ಬಂದುಕೊಂಡಿರುವಂಥ ತುಳುವರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂಥ ಪ್ರಯತ್ನ ಕಂಬಳವನ್ನು ನಿಲ್ಲಿಸುವ ಮುಖಾಂತರ, ಕಂಬಳವನ್ನು ನಿಷೇಧಿಸುವ ಮುಖಾಂತರ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಯುವ ಮನಸ್ಸುಗಳು ಒಟ್ಟಾಗಿ ಒಂದಾಗಿ ಯೋಚನೆ ಮಾಡಿ ಈ ತುಳುವ ನೆಲದ ಅಸ್ಮಿತೆಯನ್ನು ಉಳಿಸಬೇಕು, ನಮ್ಮ ಸ್ವಾಭಿಮಾನವನ್ನು ಬಡಿದೆಬ್ಬಿಸಬೇಕು ಅನ್ನುವಂಥ ಯೋಚನೆಯ ನೆಲೆಯಲ್ಲಿ ಕಂಬಳವನ್ನು ಪುನರಾರಂಭಿಸಲು, ಕಂಬಳದ ನಿಷೇಧವನ್ನು ತೆಗೆದುಹಾಕಲು ಜನಮಾನಸವನ್ನು ಜೋಡಿಸಿ, ಎಲ್ಲರನ್ನ ಜೋಡಿಸಿ ಮಂಗಳೂರಿನಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಪ್ರಾರಂಭವಾದಂಥ ಹೋರಾಟದಲ್ಲಿ ಪಾಲ್ಗೊಂಡು ಆ ಹೋರಾಟದಿಂದ ಪ್ರೇರಣೆ ಪಡೆದು ಮಂಗಳೂರು ನಗರದಲ್ಲಿ ಒಂದು ಕಂಬಳ ಆಗಬೇಕು, ನಮ್ಮ ಮುಂದಿನ ಪೀಳಿಗೆ ಈ ಕಂಬಳದಲ್ಲಿ ಪಾಲ್ಗೊಳ್ಳಬೇಕು, ಈ ಮಣ್ಣಿನ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳಬೇಕು, ಈ ಮಣ್ಣಿನ ಅನುಭೂತಿಯನ್ನು ಅವರು ಪಡೀಬೇಕು. ಕಂಬಳ ಅವರ ಜಾಗದಲ್ಲಿ ಪ್ರಾರಂಭವಾದಂಥ ರಾಮ ಲಕ್ಷ್ಮಣ ಜೋಡು ಕರೆಯಲ್ಲಿ 8 ವರ್ಷ ಹಿಂದೆ ಪ್ರಾರಂಭ ಆದಂಥ ಕಂಬಳಕ್ಕೆ ಇವತ್ತು ನವವರ್ಷದ ಸಂಭ್ರಮ. ಈ ನವವರ್ಷದ ಸಂಭ್ರಮವನ್ನು ನವ ವಿಧದಲ್ಲಿ ಆಚರಿಸಬೇಕು. ಆ ಸಂದರ್ಭದಲ್ಲಿ ನಾವು ಮಾಡಿದಂಥ ಕಲ್ಪನೆ, ಈ ಕಂಬಳ ಆಲ್ ಇನ್ಕ್ಲೂಸಿವ್ ಆಗಬೇಕು, ಎಲ್ಲನ ಜೋಡಿಸಿಕೊಂಡು ಈ ಕಂಬಳ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಮಾಡಿದಂಥ ಕಂಬಳ. ಈ ವರ್ಷ 9ನೇ ವರ್ಷದ ಕಂಬಳ. ನವವರ್ಷ ನವ ವಿಧದ ರೀತಿಯಲ್ಲಿ ಇದನ್ನು ಆಚರಿಸಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಈ ಕಂಬಳವನ್ನು ಪ್ರಾರಂಭ ಮಾಡಿದ್ದೇವೆ. ಬಂಧುಗಳೇ, ಅದರಲ್ಲಿ ಒಂದು ಈ ವರ್ಷ 150ನೇ ವರ್ಷ ವಂದೇ ಮಾತರಂ. ಕೇಶವ ಬಂಗೇರರು ತುಂಬ ಸುಂದರವಾಗಿ ವಂದೇ ಮಾತರಂನ ಮಹತ್ವವನ್ನು ನಮಗೆ ತಿಳಿಸಿದರು. ಬಂಧುಗಳೇ, ನಾವು ಭಾರತವನ್ನು ಕೇವಲ ಒಂದು ಭೂಮಿಯ ಭಾಗವಾಗಿ ನೋಡ್ತಾ ಇಲ್ಲ. ಈ ನೆಲ ನಮ್ಮ ಅಸ್ತಿತ್ವದ ಮೂಲ ಸ್ವರೂಪ. ಇದು ಜೀತ ಜಾಗ್ತ ಒಂದು ಜೀವಂತ ನೆಲ ಅನ್ನುವಂಥದ್ದನ್ನು ಹೇಳಿದರು. ಇದರಲ್ಲಿರುವ ಕಲ್ಲಿಗೂ ನೀರಿಗೂ ಎಲ್ಲದಕ್ಕೂ ಮಹತ್ವವನ್ನು ಕೊಟ್ಟಿದ್ರು. ಅಂತ ಒಂದು ವಿಶೇಷವಾದ ಭಾರತದಲ್ಲಿ ನಾವಿದ್ದೇವೆ. ಬಂದು ನಮ್ಮ ಜನನಕ್ಕೆ ಮಾತ್ರ ಅಲ್ಲ, ನಮ್ಮ ಅಸ್ತಿತ್ವಕ್ಕೂ ಕಾರಣ ಅನ್ನುವಂಥದ್ದನ್ನು ನಾವು ನೆನಪಿಸಬೇಕು. ಆ ಕಾರಣಕ್ಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಈ 150ನೇ ವರ್ಷವನ್ನು ಒಂದು ಅಭೂತಪೂರ್ವ ರೀತಿಯಲ್ಲಿ, ಜನ ಅಭಿಯಾನದ ರೀತಿಯಲ್ಲಿ ಆಚರಿಸಬೇಕು ಅನ್ನುವ ಕರೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿಯ ಮಂಗಳೂರು ಕಂಬಳದಲ್ಲಿ 9 ವಿಧದಲ್ಲಿ ಆಚರಿಸುವಂತಹ ಸಂದರ್ಭದಲ್ಲಿ ಅದರಲ್ಲೇ ಮೊದಲನೆಯದಾಗಿ ವಂದೇ ಮಾತರಂ 150 ಅಭಿಯಾನವನ್ನು ನಾವು ಮಂಗಳೂರಿನಲ್ಲಿ ಆಚರಿಸಬೇಕು, ನಾವು ಮಂಗಳೂರು ಕಂಬಳದಲ್ಲಿ ಆಚರಿಸಬೇಕು, ನಾವು ತುಳುವರು ಇದನ್ನು ಆಚರಿಸಬೇಕು ಅನ್ನುವ ದೃಷ್ಟಿಯಿಂದ ಈ ಅಭಿಯಾನವನ್ನು ನಮ್ಮ ಕಂಬಳದಲ್ಲಿ ಜೋಡಿಸಿಕೊಂಡಿದ್ದೇವೆ. ವಂದೇ ಮಾತರಂ ಆ ಸಂದರ್ಭದಲ್ಲಿ ಇಡೀ ರಾಷ್ಟ್ರವನ್ನು ಬಡಿದೆಬ್ಬಿಸಿದಂಥ ಗೀತೆ. ಅದು ಯಾವುದೋ ನೆಗೆಟಿವ್ ದೃಷ್ಟಿಯಿಂದ
ಘೋಷವಾಕ್ಯವನ್ನ ಕೊಟ್ಟರು, ವಂದೇ ಮಾತರಂ ಅನ್ನುವಂಥ. ಆ ವಂದೇ ಮಾತರಂ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಪ್ರತಿಯೊಬ್ಬರನ್ನ ಬಡಿದೆಬ್ಬಿಸಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿದಂತ ಒಂದು ಅಪರೂಪದ ಗೀತೆ. ನಮ್ಮ ಸ್ವಾಭಿಮಾನ ಆಗ್ತಾ ಇರುವಂತ ಭಾರತಕ್ಕೆ ಮತ್ತೊಮ್ಮೆ ಅದೇ ರೀತಿಯ ಸ್ಫೂರ್ತಿ ಅಗತ್ಯ ಇದೆ. ಅದೇ ರೀತಿ ನಮ್ಮ ಸ್ವಾಭಿಮಾನವನ್ನ ಅಗತ್ಯ ಇದೆ. ನಮ್ಮ ಒಳ್ಳೆತನವನ್ನ ನಾವು ತಿಳಿದುಕೊಳ್ಳುವಂತ ಅಗತ್ಯ ಇದೆ. ಮಂಗಳೂರಿಗೂ ಅದೇ ರೀತಿಯ ಅಗತ್ಯ ಇದೆ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರು 2.0 ನಾವು ಕಟ್ಟಬೇಕಾಗಿದೆ. ಕನ್ನಡವನ್ನು ನಿರ್ಮಾಣ ಮಾಡಬೇಕಾಗಿದೆ. ಆ ವಿಕಸಿತ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಬಿಂಬಿಸುವವರ ವಿರುದ್ಧ ಹೋರಾಟವನ್ನು ಕೂಡ ಮಾಡುತ್ತಲ್ಲ. ಆ ಊರಿನ ಬಂಧುಗಳಲ್ಲಿ ಮಂಗಳೂರಿನ ಬಗ್ಗೆ ಮಾತನಾಡಬೇಕು, ದಕ್ಷಿಣ ಕನ್ನಡದ ಬಗ್ಗೆ ಮಾತನಾಡಬೇಕು, ಇಲ್ಲಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯ ಬಗ್ಗೆ ಮಾತನಾಡಬೇಕು, ಈ ನೆಲದ ವಿಶೇಷತೆಯ ಬಗ್ಗೆ ಮಾತನಾಡಬೇಕು, ಈ ನೆಲದ ತಿಂಡಿ ತಿನಿಸುಗಳ ಬಗ್ಗೆ ಮಾತನಾಡಬೇಕು, ಈ ನೆಲದ ದೇವಸ್ಥಾನದ ಬಗ್ಗೆ ಮಾತನಾಡಬೇಕು, ಕಟೀಲಿನ ಬಗ್ಗೆ ಮಾತನಾಡಬೇಕು, ಕುಕ್ಕೆ ಸುಬ್ರಹ್ಮಣ್ಯದ ಬಗ್ಗೆ ಮಾತನಾಡಬೇಕು, ಸೋಮನಾಥ ದೇವಾಲಯದ ಬಗ್ಗೆ ಮಾತನಾಡಬೇಕು, ಮಂಗಳಾ ದೇವಿಯ ಬಗ್ಗೆ ಮಾತನಾಡಬೇಕು, ಸಸಿ ಹಿತ್ಲು ಬೀಚ್ನ ಬಗ್ಗೆ ಮಾತನಾಡಬೇಕು. ಈ ನೆಲದ ಪ್ರೇಕ್ಷಣೀಯ ಸ್ಥಳಗಳ ಹೆಚ್ಚು ಮಾಡಲಿಕ್ಕೆ ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮೆಲ್ಲರ ಪ್ರೀತಿಯ ಗರೋಡಿ ಕ್ಷೇತ್ರದ ಶ್ರೀ ಕೆ ಚಿತ್ತರಂಜನ್ ಅವರು ಕಳೆದ ಈ ಕಂಬಳ ಪ್ರಾರಂಭವಾಗಿನಿಂದ ನಮಗೆಲ್ಲರ ಅತ್ಯಂತ ಪ್ರೀತಿಯಿಂದ ಕಳೆದ ಹಲವಾರು ವರ್ಷದಿಂದ ಈ ಕಂಬಳಕ್ಕೆ ಬಂದು ನಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ನಮ್ಮೆಲ್ಲ ಯುವಕರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ. ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಮಾತನ್ನು ಅವರಲ್ಲಿ ಹೇಳಿದಾಗ ಬೆಂಗಳೂರಲ್ಲಿ ಏನ್ ಮಾಡ್ತಾ ಇದ್ವಿ, ಮಂಗಳೂರಿಗೆ ಬರ್ಬೇಕಂತ ಹೇಳಿದ್ರು. ಆ ರೀತಿಯಾದಂತಹ ಕಾರಣಕ್ಕೆ ಈ ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನು ಕೂಡ ಆಗಿದ್ದೇನೆ. ಹಾಗಾಗಿ ನಾನು ತಮಗೆ ಅದಕ್ಕೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಕಂಬಳ ವೇದಿಕೆಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೆಲಸ ತೆಗಿಸ್ತಾರೆ. ಆದರೆ ಯಾವತ್ತೂ ಮನಸ್ಸಲ್ಲಿ ಯಾವುದನ್ನ ಇಟ್ಕೊಳ್ಳೋದಿಲ್ಲ, ಹೃದಯದಿಂದ ನಮ್ಮ ಹತ್ರ ಕೆಲಸ ಮಾಡಿಸುವಂತ ಒಂದು ಅಪರೂಪದ ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹಿರಿಯ ನಾಯಕರು, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರು, ನನ್ನಂಥ ಸಂಸದ, ಯಾವುದೇ ಜನಪ್ರತಿನಿಧಿ ಇರಲಿ ಅದರಲ್ಲಿ ಮೋನಪ್ಪಣ್ಣನ ಒಂದು ಸಣ್ಣ ಟ್ಯೂನಿಂಗ್ ಇಲ್ಲದೆ ಯಾರೂ ಆಗಲಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂತ ಮೋನಪ್ಪಣ್ಣನ ಪ್ರೀತಿಯಿಂದ ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶೋಭಾ ರಾಜೇಶ್ ಅವರು ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಎಚ್ ಕೆ ಪುರುಷೋತ್ತಮ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಸಲ್ಲಿಸಬೇಕಾಗಿ ಸಮಿತಿಯ ಅಧ್ಯಕ್ಷರು ಸಂಸದರಾಗಿರುವಂತಹ ಬ್ರಿಜೇಶ್ ಜಿ ಅವರ ಹತ್ರ ವಿನಂತಿ ಮಾಡ್ತಾ ಇದ್ದೇವೆ. ಕಂಬಳ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯಲ್ಲಿರುವಂತಹ ಬಂಧುಗಳಿಗೆ ಶಾಲು ಹೊದಿಸುವ ಮುಖೇನವಾಗಿ ಮಂಗಳೂರು ಕಂಬಳದ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೀವಿ. ಪ್ರಜ್ವಾಲನೆಯ ಮೂಲಕವಾಗಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೇರುವಂತ ಎಲ್ಲ ಹಿರಿಯ ಬಂಧುಗಳ ಸಮ್ಮುಖದಲ್ಲಿ ನಮ್ಮ ಆಲೋಚನೆಗಳಿಗೆ ಧೀಶಕ್ತಿಯನ್ನು ತಂದುಕೊಡಬಲ್ಲ 9 ಅನ್ನುವಂಥ ಅಂಕಿ ಹಿಂದೂ ಶಾಸ್ತ್ರದಲ್ಲಿ ಅತ್ಯಂತ ಧನ್ಯತೆ ಪಡೆದಂತ ಅಂಕಿ. ನವರಾತ್ರಿಯ ಹೊತ್ತಿನಲ್ಲಿ ನವಮಿಯಾದರೆ ಮಂಗಳೂರು ಕಂಬಳಕ್ಕೆ ನವೋತ್ಸವದ ಸಂಭ್ರಮ, 9ರ ಸಂಭ್ರಮ. 9ನೇ ವರ್ಷದ ಮಂಗಳೂರು ಕಂಬಳದ ಆರಂಭೋತ್ಸವ ಕರೆಯಲ್ಲಿ ದೀಪ ಪ್ರಜ್ವಾಲನೆಯ ಮೂಲಕವಾದರೆ ರಣಗೀತೆ, ಅಮರಗೀತೆ, ವಂದೇ ಮಾತರಂನ ಝೇಂಕಾರ ಮುಗಿದು ಸಭಾ ವೇದಿಕೆಯ ವಿದ್ಯುಕ್ತವಾದಂಥ ಉದ್ಘಾಟನೆ ದೀಪ ಪ್ರಜ್ವಾಲನೆಯ ಮೂಲಕ ಆಗ್ತಾ ಇದೆ. ವೇದಿಕೆಯಲ್ಲಿ ಹಿರಿಯರು, ಯುವ ಬಂಧುಗಳು, ಸಮಾಜದ ಬೇರೆ ಬೇರೆ ಸ್ತರವನ್ನು ಪ್ರತಿನಿಧಿಸಿರುವಂಥ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ದೀಪ ಪ್ರಜ್ವಾಲನೆಯ ಜೊತೆಗೆ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಇದ್ದಾರೆ. ವಂದೇ ಮಾತರಂ 150 ವರ್ಷ ಸಲ್ಲಿಸ್ತಾ ಇದ್ದಾರೆ, ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ.
ಮಂಗಳೂರು ಕಂಬಳವನ್ನು ಆರಂಭದ ದಿನದಲ್ಲಿ ಹಿರಿತನದ ಜವಾಬ್ದಾರಿಯನ್ನು ಹೊತ್ತು ನಮಗೆ ಮಾರ್ಗದರ್ಶನ ಮಾಡಿ ಪ್ರಾರಂಭಿಕ ದಿನಗಳಲ್ಲೂ ನಮಗೆ ಬೆನ್ನು ತಟ್ಟಿ ಇಂದಿನವರೆಗೆ ಮಂಗಳೂರು ಕಂಬಳದ ಸರ್ವಶಕ್ತಿಯಾಯನಂಚಿನ ಈ ಗ್ರಾಮದ ದೈವದೇವರನ್ನ ಪಾದకు ನಮಸ್ಕಾರ ಮಾಡ್ತದೆ. ಅಂಚನೆ ನನ್ನ ಕುಲದೇವರಾಯನಂಚಿನ ಬೆಮ್ಮೇರು ವೈದ್ಯರ ಪಾದ ನಮಸ್ಕಾರ ಮಂಗಳೂರು ಕಂಬಳ ಈ ಮಂಗಳೂರು ಕಂಬಳ ವರ್ಮ ವರ್ಷನೇ ವರ್ಷ ಈ ವರ್ಮನೇ ವರ್ಷಡು ಬಾರಿ ಬಿರಿದಿದ ಕಂಬಳ ಈ ಕಂಬಳವನ್ನು ಹಣಪ್ರಕಾರ ಮಾಡ್ಕೊಳ್ಳಬಹುದು. ಈ ಮಂಗಳೂರು ಕಂಬಳ ಬಂದ ಭಾರಿ ಒಂದು ವಿದ್ವಂಸ ಪ್ರವೀಣ್ ಪ್ರಶಾಂತ್ ಪೂಜಾರಿನ ನಾವೆಲ್ಲ ಇಲ್ಲಿ ಯಾನ್ ಸೈನಿಕ ಆದ ಉಪನಾಗ ಆರು ಏತು ನಮ್ಮ ದೇಶಕ್ಕೋಸ್ಕರ ತನ್ನನ್ನು ಸಮರ್ಪಣೆ ಮಾಡ್ತಿರುವ ಆ ಚಿಂತನೆ ಯಾನ್ ತೂತೆ ಅಂಚಿನೋ ಏರು ಬಣ್ಣದ ಅಣ್ಣ ಒಂಜಿ ಇಡೀ ತನ್ನ ಯೋಗ ಸಾಧನೆ ತನ್ನ ಜೀವನ ಬುಕ್ಕಂಜಿ ಸೈನಿಕೆ ಮೂಲ ಕಂಬಳ ಬೆಳೆಪನ ಅಂಚೆ ನಮ್ಮ ಭಾರತ ಜೀವರಿಗೆಲ್ಲ ಭಾರತ ದೇಶ ಬಂದು ಅಂಚೆ ಪರಕೀಯನ್ನು ದಾರಿಯಾದಾಗ ನಮ್ಮ ಮಾನವ ಒಂದಿದ್ದು ಕೊಡಿಬಾರ್ದು ನಮ್ಮ ದೇಶಗಳು ದೇಶ ಸೇವೆ ಮಾಡ್ಕೊಂಡು ಅಂಚಿನ ದೇಶ ಸೇವೆ ಮಾಡ್ಕೊಂಡು ಆದರಣೀಯ ಡಾಕ್ಟರ್ ತುಕಾರಾಮ್ ಪೂಜಾರಿಗೂ ನಮ್ಮ ಜೊತೆಗಿದ್ದಾರೆ. ಕಾರಿಂಜ ಕಾವಲಕಟ್ಟೆ ಪ್ರಕಾಶ್ ಮೃತ್ಯುಂಜ ಶೆಟ್ಟರ್ನ ನವದೆಹಲಿಯಲ್ಲಿ